ಹಾಯ್ ಹಲೋ ಎಲ್ಲ ಹೇಗಿದ್ದೀರಿ ಫ್ರೆಂಡ್? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್. ನೀವು ಎಲ್ಲ ಚೆನ್ನಾಗಿದ್ದೀರ ಅಂತ ತಿಳ್ಕೊಂಡಿದ್ದೀನಿ. ನೀವು ನೋಡ್ತಿದ್ರೆ ಗೊತ್ತಾಗಿರ್ಬೋದು ಫ್ರೆಂಡ್, ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅಂತ. ನೋಡಿ, ನಾನು ಒಂದು 1/4 kg ದ್ರಾಕ್ಷಿ ತೊಗೊಂಡಿದ್ದೀನಿ. 1/4 kg ದ್ರಾಕ್ಷಿನ ಚೆನ್ನಾಗಿ ಉಪ್ಪು ನೀರಲ್ಲಿ ಒಂದು 3 ಸರಿ ತೊಳ್ಕೊಂಡು ಬಂದಿದ್ದೀನಿ. ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ಈ ಗ್ಲಾಸಲ್ಲಿ ಒಂದು 3 ಗ್ಲಾಸ್ ನೀರು ಹಾಕ್ತೀನಿ ನೋಡಿ. ಅದ್ರ ಮೊದಲು ಒಂದೆರಡು ತುಂಡು ಚಕ್ಕೆ, ಒಂದೇ ಎರಡು ಪೀಸ್ ಲವಂಗ, 2 ಏಲಕ್ಕಿ, 1 ಸ್ಪೂನ್ ಅಕ್ಕಿ, 1 ಸ್ಪೂನು ಗೋಧಿ ನೀಟಾಗಿ ತೊಳೆದು ಅದನ್ನು ಹಾಕಿದ್ದೀನಿ. ಒಂದು ನೀರು ಕುಡಿಯೋ ಗ್ಲಾಸಲ್ಲಿ 1 ಗ್ಲಾಸು ಸಕ್ಕರೆ ಹಾಕಿ ಒಂದು 3 ಗ್ಲಾಸ್ ನೀರು, ಅಂದರೆ ಅರ್ಧ ಲೀಟ್ರ್ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು 1/4 ಚಮಚ ಉಪ್ಪು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಬನ್ನಿ ಫ್ರೆಂಡ್. ಒಂದು 10 ನಿಮಿಷ ಬೇಯಿಸಿ ಚೆನ್ನಾಗಿ, ಬೇಗನೆ ಅದು ಚೆನ್ನಾಗಿ ಬೆಂದ್ಕೊಂಬಿಡುತ್ತೆ. ನಾನು ಹೋಮ್ ಮೇಡ್ ವೈನ್ ಮಾಡೋಣ ಅಂತ, ಗ್ರೇಪ್ಸ್ ವೈನು ನನಗೆ ನನ್ನ ಫ್ರೆಂಡ್ ಕೊಟ್ಟಿದ್ದರು ಗ್ರೇಪ್ಸು, ಹಾಗಾಗಿ ಇತ್ತು, ತಿಂದಿರಲಿಲ್ಲ ನೋಡಿ. ಮಾಡಿ ಅದನ್ನು ಒಂದಿನ ಫುಲ್ ಮುಚ್ಚಿಟ್ಬಿಡ್ಬೇಕು ಫ್ರೆಂಡ್. ಚೆನ್ನಾಗಿ ಬೆಂದಮೇಲೆ ಅದನ್ನು ಸೈಡ್ಗಿಟ್ಟು 1 or 2 days ಸೈಡ್ಗೆ ಇಟ್ಬಿಡ್ಬೇಕು ನೋಡಿ. ಇವಾಗ 1 ದಿನ ಆಗಿದೆ, ತೆಗ್ದಿದ್ದೀನಿ, ಎಲ್ಲ ಚೆನ್ನಾಗಿ ತಿಳ್ಕೊಂಡು ತಣ್ಣಗಾಗಿದೆ. ಒದ್ದೇ ಇರಬಾರ್ದು. ಸ್ಮ್ಯಾಶರ್ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ, ಸ್ಮ್ಯಾಶರಿಂದ ನೀಟಾಗಿ ಸ್ಮ್ಯಾಶ್ ಮಾಡಿ ಚೆನ್ನಾಗಿ. ಯಾವುದು ಒದ್ದೇ ಇರಬಾರ್ದು. ಸ್ಪೂನ್ ಆಗಲಿ, ನಮ್ಮ ಸ್ಮ್ಯಾಶರ್ ಆಗಲಿ, ಇವಾಗ ಸ್ಟ್ರೈನರ್ ಆಗಲಿ, ಪಾತ್ರೆ ಯಾವುದು ಒಂದು ಸ್ವಲ್ಪನೂ ಒದ್ದೇ ಇರಬಾರ್ದು ನೋಡಿ. ಈಗ ಸ್ಟ್ರೈನರ್ ತೊಗೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದನ್ನ ಸೋಸ್ಕೊಳ್ಳೋಣ ಬನ್ನಿ. ನೋಡಿ, ಎಲ್ಲ ಸೋಸ್ಕೊಂಡ ನಂತರ ಇದಿದೆ, ಇದನ್ನು ಏನು ಮಾಡೋಕ್ಕಾಗಲ್ಲ, ಬಿಸಾಕ್ಬಿಡಿ. ಓಕೆ ನೋಡಿ, ಇವಾಗ ನಾನು ಸೋಸ್ಕೊಂಡಿದ್ದೀನಿ ಗ್ರೇಪ್ಸ್ ವೈನ್, ರೆಡ್ ವೈನ್. ನೋಡಿ ಏನು ಸಖತ್ತಾಗಿದೆ ಗೊತ್ತಾ. ಒಮ್ಮೆ ನೋಡಿ ಮಾಡಿ ನೀವು ಕೂಡ. ಗ್ರೇಪ್ಸ್ ತಂದರೆ ಮನೆಯಲ್ಲಿ ಸ್ವಲ್ಪ ಗ್ರೇಪ್ಸ್ ತೊಗೊಂಡು ಮಾಡಿ ನೋಡಿ. ಹಾರ್ಟ್ಗೆ, ಬಿ ಪಿಗೆ, ಹಾರ್ಟ್ಗಂತೂ ತುಂಬ ಒಳ್ಳೆಯದು ಗ್ರೇಪ್ಸ್ ವೈನು. ಸ್ವಲ್ಪ ಡೈಲಿ ಇಷ್ಟಿಷ್ಟು ಕುಡಿತಾ ಬಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಗ್ರೇಪ್ಸ್ ವೈನ್ ಅರ್ಧ ಲೀಟ್ರ್ ಆಗಿದೆ ನನಗೆ. ಸ್ವಲ್ಪ ಡೈಲಿ ಕುಡಿತಾ ಬನ್ನಿ, ತುಂಬ ಒಳ್ಳೆಯದು ಸ್ಕಿನ್ಗೆಲ್ಲ ಗ್ರೇಪ್ಸ್ ವೈನು. ನೋಡಿ, ನಾನು ಇಷ್ಟು ಮಾಡಿದ್ದೀನಿ. ಈ ನನ್ನ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್. ಹೊಸಬ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪೂರ್ತಿ ವಿಡಿಯೋ ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.